ಗ್ರಾಮೀಣ ಭಾರತಿ 90.4 FM ರೇಡಿಯೋದ ಎಲ್ಲ ಕೇಳುಗ ಮನಸ್ಸುಗಳಿಗೆ ಪ್ರೀತಿಯ ನಮಸ್ಕಾರಗಳು. ಕೇಳುಗರೆ, ನೀವು ಕೇಳುತ್ತಿರುವಿರಿ 90.4 FM ಕಂಪನಾಂಕದಲ್ಲಿ ದೀಪಾ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಕೇಳುಗರೆ, ನಾ ಕಂಡಂತೆ ಕೊಪ್ಪಳ ಜಿಲ್ಲಾವಲೋಕನ ಸರಣಿ ರೇಡಿಯೋ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಪ್ರೀತಿಯ ಸ್ವಾಗತ. ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಇಂದಿನ 13ನೆಯ ಸಂಚಿಕೆಯಲ್ಲಿ ಕೊಪ್ಪಳ ಸಂಸ್ಥಾನ ಶ್ರೀ ಗವಿಮಠದ ಭವ್ಯ ಪರಂಪರೆಯ ಕುರಿತು ಮಾತನಾಡಲಿದ್ದಾರೆ ಎಸ್.ಎಂ. ಕಂಬಾಳಿಮಠರವರು. ಬನ್ನಿ ಅವರ ಮಾತುಗಳನ್ನು ಕೇಳೋಣ. ಗ್ರಾಮೀಣ ಭಾರತಿ 90.4 FM ರೇಡಿಯೋದ ಎಲ್ಲ ಕೇಳುವರಿಗೆ ನಮಸ್ಕಾರಗಳು. ನಾ ಕಂಡಂತೆ ಕೊಪ್ಪಳ ಜಿಲ್ಲಾ ಅವಲೋಕನದ ಸರಣಿ ರೇಡಿಯೋ ಕಾರ್ಯಕ್ರಮದಲ್ಲಿ ನಾನು ಈ ದಿನ ಕೊಪ್ಪಳದ ಶ್ರೀ ಸಂಸ್ಥಾನ ಗವಿಮಠದ ಪರಂಪರೆಯ ಕುರಿತು ಮಾತನಾಡುತ್ತಿದ್ದೇನೆ. ಕೇಳುಗರೆ, ಕೊಪ್ಪಳ ನಾಡಿನ ಚರಿತ್ರೆ ಸಾಮ್ರಾಟ ಅಶೋಕ ಚಕ್ರವರ್ತಿಯ ಕಾಲದಿಂದಲೇ, ಅಂದರೆ ಕ್ರಿಸ್ತಶಕ 273ರಿಂದಲೇ ಆರಂಭಗೊಳ್ಳುವುದು. ಇದಕ್ಕೆ ಪೂರಕವಾಗುವಂತೆ ಶ್ರೀ ಗವಿಮಠದ ಹಿಂಬದಿಯ ಗುಡ್ಡದಲ್ಲಿ ಹಾಗೂ ಪಾಲ್ಕಿಗುಂಡಿನ ಅಡಿಯಲ್ಲಿ ಕೆತ್ತಿಸಿರುವ ಅಶೋಕ ಚಕ್ರವರ್ತಿಯ ಶಿಲಾಶಾಸನಗಳೇ ಸಾಕ್ಷಿ ಆಧಾರಗಳಾಗಿವೆ. ಮಳಿಮಲ್ಲೇಶ್ವರ ಗುಡ್ಡದ ಬಯಲಲ್ಲಿರುವ ಪ್ರಾಚೀನ ಶಿಲಾಯುಗದ ಅವಶೇಷಗಳಾದ ಕಲ್ಲು ಬಂಡೆಯ ಪೆಟ್ಟಿಗೆಗಳು ಅಥವಾ ಡಾಲ್ಮನ್ಸ್ಗಳು, ಇನ್ನೂ ಬೆಟ್ಟಗಳಲ್ಲಿ ಕಂಡುಬರುವ ಗವಿಚಿತ್ರಗಳು ಕೊಪ್ಪಳದ ಪ್ರಾಗ್ ಚಾರಿತ್ರಿಕ ಹೆಗ್ಗುರುತುಗಳಾಗಿವೆ. ಈ ಎಲ್ಲ ಅಂಶಗಳು ಕೊಪ್ಪಳದ ಪ್ರಾಚೀನತೆಯನ್ನು ಬಹುದೂರ ಕೊಂಡೊಯ್ಯುತ್ತವೆ. ಕ್ರಿಸ್ತಶಕ 9ನೇ ಶತಮಾನದ ರಾಷ್ಟ್ರಕೂಟ ಚಕ್ರವರ್ತಿ ಅಮೋಘ ವರ್ಷ ಆಶ್ರಯದಲ್ಲಿ ರಚಿತವಾದ ಕವಿರಾಜ ಮಾರ್ಗದಲ್ಲಿ ತಿಳುಗಂಡ ನಾಡು ಆಗಿತ್ತೆಂದು ವಿದಿತ ಮಹಾ ಕೊಪ್ಪಳನಗರವೆಂದು ವರ್ಣಿಸಲಾಗಿದೆ. ಚಾವುಂಡರಾಯಪಟ್ಟಣದಲ್ಲಿ ನಗರಾದ್ರಿ ಕೊಪ್ಪಳಾದ್ರೀಂದ್ರವೆಂದು ಬಣ್ಣಿಸಲಾಗಿದೆ. ಬಿಳಿ ಅರಳಿಯಂತೆ ಗಂಗಾಧರಂತೆ ಯಶವ ಜಿತಸೇನ ಮುನಿಪತಿಯ ಗುಣಾವಳಿಯಂತೆ ನಗರದ ಕೊಪ್ಪಣಾತಳದಂತೆ ಪವಿತ್ರಂ ಅತ್ತಿ ಮಬ್ಬೆ ಚರಿತಂ ಎಂದು ಮಹಾಕವಿ ರನ್ನಂತೂ ತನ್ನ ಅಜಿತ ತೀರ್ಥಂಕರ ಪುರಾಣದಲ್ಲಿ ಕೊಪ್ಪಳ ನಾಡಿನ ಚಾರಿತ್ರತೆಯನ್ನು, ಪಾವಿತ್ರ್ಯತೆಯನ್ನು, ಮಹೋನ್ನತಿಯನ್ನು ಕುರಿತು ತುಂಬ ಮರೆಯಿಂದ ಹೋಗಿದ್ದಾನೆ. ನಗರದ ಕೊಪ್ಪಣಾಚಲವೆಂದಿದ್ದಾನೆ. ಈ ಕೊಪ್ಪಳ ನಗರವು ಜೈನರ ಕಾಶಿ ಪುಣ್ಯಕ್ಷೇತ್ರವಾಗಿ, ಅಶೋಕ ಚಕ್ರವರ್ತಿಯ ಶಾಸನದಿಂದಾಗಿ ಬೌದ್ಧ ಧರ್ಮದ ಕೇಂದ್ರವಾಗಿ ತನ್ನ ವೈಶಿಷ್ಟ್ಯತೆಯನ್ನು ಮೆರೆದಿದೆ. ಹೀಗೆ ಸಹಸ್ರಾರು ವರ್ಷಗಳಿಂದ ಅನೇಕ ಐತಿಹ್ಯಗಳನ್ನು ತನ್ನ ಒಡಲಾಳದಲ್ಲಿ ಗರ್ಭೀಕರಿಸಿಕೊಂಡು ಸಕಲ ಜೀವಾತ್ಮರಿಗೆ ಲೇಸನೇ ಬಸುತ್ತಾ ಸರ್ವ ಧರ್ಮ ಸಮನ್ವಯದ ಸಂಕೇತವಾಗಿ ನಗರದ ಪೂರ್ವದ ಬೆಟ್ಟದಲ್ಲಿ ತೊಳಗಿ ಬೆಳಗುತ್ತಾ ಅಚಲವಾಗಿ ನೆಲೆ ನಿಂತಿರುವುದೇ ಸಂಸ್ಥಾನ ಶ್ರೀ ಗವಿಮಠ. ಅನ್ನದಾಸೋಹ, ಅಕ್ಷರದಾಸೋಹ, ಆಧ್ಯಾತ್ಮ ದಾಸೋಹಗಳ ತ್ರಿವಿಧ ದಾಸೋಹಕ್ಕೆ ಖ್ಯಾತಿಗೊಂಡಿರುವ ಇಲ್ಲಿಯ ಶ್ರೀ ಗವಿಮಠವು ಈಗಾಗಲೇ 18 ಪೀಠಾಧೀಶರನ್ನು ಹೊಂದಿದ ಹೆಗ್ಗಳಿಕೆಗೆ ಪಾತ್ರವಾಗಿರುವುದು ಸರ್ವ ವಿದಿತ ಸಂಗತಿಯೂ ಸಹ ಆಗಿದೆ. ಸಹಸ್ರಾರು ವರ್ಷಗಳ ಇತಿಹಾಸ ಹೊಂದಿದ ಈ ಗವಿಮಠ ಪರಮಪೂಜ್ಯ ಶ್ರೀ ರುದ್ರಮುನಿ ಶಿವಗೌರರಿಂದ 1008ರಲ್ಲಿ ಆ ಸಂದರ್ಭದಲ್ಲಿ ಸ್ಥಾಪನೆಯಾಗಿದೆ. ಶ್ರೀ ರುದ್ರಮುನಿ ಶಿವಗಳವರು ವಾರಣಾಸಿಯಿಂದ ಇಲ್ಲಿಗೆ ದಯಮಾಡಿಸಿದವರು. ಪೂಜ್ಯರು ವಾರಣಾಸಿಯಿಂದ ಇಲ್ಲಿಗೆ ನೇರವಾಗಿ ದಯಮಾಡಿಸಿದವರಲ್ಲ. ವಾರಣಾಸಿಯಿಂದ, ಕಾಶಿಯಿಂದ ಧರ್ಮ ಪ್ರಚಾರ ಮಾಡುತ್ತಾ, ಶಿವ ಧ್ಯಾನಗೈಯುತ್ತಾ, ಪುರಾಣ ಪುಣ್ಯಕಥೆಗಳನ್ನು ಹೇಳುತ್ತಾ ರಾಮೇಶ್ವರ ತಲುಪಿ ನಂತರ ನಮ್ಮ ಕರ್ನಾಟಕದ ಹಂಪಿ ಕ್ಷೇತ್ರಕ್ಕೆ ಬಂದವರು. ಅಲ್ಲಿಯ ಉದ್ದಾನ ವೀರಭದ್ರ ದೇವರ ಗುಡಿಯ ಮುಖಾಂತರ ಪರ್ಣ ಕುಟೀರವನ್ನು ನಿರ್ಮಿಸಿಕೊಂಡು ಲಿಂಗಾನಂದ ವೈಭವಯುಕ್ತರಾಗಿ ಕೆಲಕಾಲ ಕಳೆದರು. ನೆರೆ ಕಾಮಲಾಪುರದ ಭಕ್ತರು ಪೂಜ್ಯರ ದರ್ಶನಾರ್ಥರು ಹೊಂದುತ್ತಾ ಅವರ ಅಮೃತ ಸದೃಶ್ಯ ಶಿವಾನುಭವವನ್ನು ಆಲಿಸುತ್ತಾ ತಮ್ಮ ಗ್ರಾಮಕ್ಕೆ ಆಗಮಿಸಲು ವಿನಂತಿಸಿಕೊಂಡರು. ಪೂಜ್ಯರು ಕಮಲಾಪುರಕ್ಕೆ ಆಗಮಿಸಿ ಧರ್ಮೋಪದೇಶನ ಮಾಡಿದರು, ಶಿವಾನುಭವ ನಡೆಸಿದರು. ಪೂಜ್ಯರ ಆಚಾರ ವಿಚಾರಗಳು, ನಡೆನುಡಿ
ಇವುಗಳಿಗೆ ಮಾರುವುದ ಭಕ್ತಾದಿಗಳು ಒಂದು ಮಠವನ್ನೇ ಕಟ್ಟಿಸಿಕೊಟ್ಟರು. ಆ ಮಠದ ಬಳಿ ಪೂಜಾರಿ ನಿಲ್ಲಲಾರದನೆ ಅಲ್ಲಿನೇ ಬಿಟ್ಟು ನೇರವಾಗಿ ಕೊಪ್ಪಳದ ಕಡೆಗೆ ಬಂದಂಥ ಮಹಾಸ್ವಾಮಿಗಳಾಗಿದ್ದಾರೆ. ಅಲ್ಲಿ ಕೊಪ್ಪಳದಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಕೊಪ್ಪಳದಲ್ಲಿ ಕಾಣ್ತಕ್ಕಂಥ ಗುಡ್ಡ ಗವಿ ಗಹ್ವರಗಳನ್ನು ನೋಡಿ ಅಲ್ಲಿ ಅವರು ಪ್ರಶಾಂತ ಮನಸ್ಸಿನಿಂದ ಗವಿಮಠದ ಮೇಲೆ ಇರ್ತಕ್ಕಂಥ ಅಲ್ಲೇ ಸ್ನಾನ ಮಾಡಿಕೊಂಡು ಅಲ್ಲೇ ನೆಲೆ ನಿಂತರು. ಪೂಜ್ಯರು ನೆಲೆ ನಿಂತ ಸ್ಥಾನದಿಂದ ಹಿಡಿದುಕೊಂಡು ಅದು ಇಂದಿಗೂ ಗವಿಮಠವಾಗಿ ಎಲ್ಲರ ಜನಮನದಲ್ಲಿ ಸ್ಥಾಯಿಯಾಗಿದೆ, ನೆಲೆ ನಿಂತಿದೆ. ಆದ್ದರಿಂದ ಪೂಜೆ ನಿರ್ಮಿಸಿದ ಮಹಾಮಠವೇ ಗವಿಮಠವಾಗಿದೆ. ಈ ಪರಂಪರೆಯಲ್ಲಿ ಸಾಗಿ ಬಂದಂಥ 1ನೇ ಮಹಾಸ್ವಾಮಿದರೆ 11ನೇ ಮಹಾಸ್ವಾಮಿಗಳವರು ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು. ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು ಕೊಪ್ಪಳದ ನೆರೆಯ ಮಂಗಳಾಪುರದ ಗ್ರಾಮದವರು. ಅಲ್ಲಿ ಇರ್ತಕ್ಕಂಥ ಗುರುಲಿಂಗಮ್ಮ ಮಹಾದೇವರ ಸುಪುತ್ರರು. ಅವರು ಅಲ್ಲಿ ಪಕ್ಕದಿರ್ತಕ್ಕಂಥ ಮಳಲ ಮಲ್ಲೇಶನ ಗುಡಿಯ ಹತ್ತದಲ್ಲಿ ನಿತ್ತಲು ಧ್ಯಾನವನ್ನು ಮಾಡುತ್ತಾ ತಪಸ್ಸನ್ನು ಆಚರಿಸಿ ತಪೋನಿಧಿಗಳಾದವರು. ಬಾಲ್ಯದಲ್ಲಿಯೇ ತಪಸ್ಸಿನಲ್ಲಿ ಬಹಳ ಪ್ರೌಢರಾಗಿದ್ದಂಥ ವ್ಯಕ್ತಿಗಳು ಬಾಲ ಆಗಿರ್ತಕ್ಕಂಥ ಮಂಗಳಾಪುರದ ಆ ಗವಿಸಿದ್ದೇಶ. ಆ ರೀತಿಯಾಗಿರ್ತಕ್ಕಂಥ ಮಹಾಮಹಿಮನ ಗವಿಸಿದ್ದೇಶ ತದನಂತರದಲ್ಲಿ ಆ ಊರಿನ ಕೊಪ್ಪಳದ ಪೊಲೀಸ್ ಗೌಡರ ಮುಖಾಂತರವಾಗಿ ಜನರ ಮುಖಾಂತರವಾಗಿ ಭಕ್ತಿಯಿಂದ ಕೊಪ್ಪಳ ಗವಿಮಠಕ್ಕೆ ದಯಮಾಡ್ತರು. ಚನ್ನ ಬಸವ ಮಹಾಸ್ವಾಮಿಗಳು ಕೂಡ 10ನೇ ಮಹಾಸ್ವಾಮಿಗಳಾಗಿದ್ದರು. ಆ ಸಮಯದಲ್ಲಿ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ತಮ್ಮ ಮಠಕ್ಕೆ ಬರಮಾಡಿಕೊಂಡು ಆ ಬಾಲಕನಿಗೆ ಎಲ್ಲ ರೀತಿಯಿಂದ ವಿದ್ಯೆಯನ್ನು, ಸಾಹಿತ್ಯವನ್ನು, ಸಂಸ್ಕೃತವನ್ನು, ಅಷ್ಟಾವನ, ಷಟಸ್ಥಲ, ಪಂಚಾಚಾರಗಳನ್ನು ಸಂಪೂರ್ಣವಾಗಿ ಬೋಧನೆ ಮಾಡಿ, ಆಚಾರ ವಿಚಾರ ಬೋಧನೆ ಮಾಡಿ, ತದನಂತರದಲ್ಲಿ ಅವರ ವ್ಯಕ್ತಿತ್ವವನ್ನು ಕೊಂಡುಕೊಂಡು ಅಲ್ಲಿಂದ ಇರ್ತಕ್ಕಂಥ ದಾಸೋಹದ ಅಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟರು. ಆ ದಾಸೋಹದಲ್ಲಿ ತಮ್ಮ ಕೈಂಕರ್ಯ ಮುಖಾಂತರವಾಗಿ ಅತ್ಯದ್ಭುತವಾಗಿ ವ್ಯಕ್ತಿ ಈ ರೀತಿಯಾಗಿ ಕಾರ್ಯವನ್ನು ಮಾಡಿದ್ದರಿಂದ ಪೂಜ್ಯರು ಗವಿಸಿದ್ದೇಶ್ವರನೆಂದು ನಾಮವನ್ನು ಕೊಟ್ಟು ಆ ಪೂಜ್ಯರಿಗೆ ಶ್ರೀಮಠದ ಅಧಿಕಾರವನ್ನೇ ನೀಡಿದರು. ಈ ರೀತಿ ಬಾಲ ಗವಿಸಿದ್ದೇಶ ಶ್ರೀ ಮಾನ್ಯರಿಂದ ಪಣಸಭೆ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಾಗಿ ಮಠದ ಅಧಿಕಾರವನ್ನು ಪಡೆದುಕೊಂಡರು. ಅದ್ಭುತವಾಗಿ ಕಾಯ ವಾಚ ಮನಸ್ಸ ಮಠದ ಕಾರ್ಯ ಮಾಡ್ತಿರುವಾಗ ಒಂದು ದಿವಸ ಸಂದರ್ಭದಲ್ಲಿ ಪೂಜ್ಯರು ಹೇಳಿದರು, ಗವಿಸಿದ್ದೇಶ, ನಾವು ಬಂದು ಬಾಧನವಾಯಿತು, ನೀನು ಬಹಳ ಜವಾಬ್ದಾರಿಯಿಂದ ಕಾರ್ಯ ಮಾಡ್ತಾ ಇದ್ದೀಯೇ, ಮುಂದಿನ ಸಂದರ್ಭದಲ್ಲಿ ನೀನೇ ಮಠವನ್ನು ನೋಡಿಕೊಂಡು ಹೋಗಬೇಕು, ನಾವು ಇನ್ನು ಬಹಳ ದಿನ ಇರಲಿಕ್ಕಿಲ್ಲ, ಲಿಂಗಾಂದಲ್ಲಿ ಇರ್ತೇವೆ ಹೇಳಿದಾಗ ಗವಿಸಿದ್ದೇಶನ ಹೊಂದಿಕೊಂಡು, ಪೂಜ್ಯರೇ, ನಾನು ಬಾಲಕ ಸಾಮಾನ್ಯ ವ್ಯಕ್ತಿ, ನನ್ನನ್ನು ಕರೆಸಿಕೊಂಡು ನನಗೆಲ್ಲ ಜ್ಞಾನವನ್ನು ಕೊಟ್ಟು ಪಂಡಿತನನ್ನಾಗಿ ಮಾಡಿ ನಿಮ್ಮ ಸೇವೆ ಅವಕಾಶ ವಂಚಿತನಾಗುತ್ತಿದೆಯಲ್ಲ ಎಂಬ ಭಾವನೆಯಿಂದ ಪೂಜ್ಯರ ಅಗಲಿಕೆ ಅನುತಾಪನೆ ಕೇಳಿಕೊಂಡು ಬಾಲ ಗವಿಸಿದ್ದೇಶ ನೊಂದುಕೊಂಡು ಪೂಜ್ಯರ ಸೇವೆ ಸಿಗುವುದಿಲ್ಲ ಅಂತ ಅಂದುಕೊಂಡು ಪೂಜ್ಯರಿಗಾಗಿ ನಿರ್ಮಾಣ ಮಾಡಿದಂತಹ ಒಂದು ಗದ್ದಿಗೆಯಲ್ಲಿ ಧ್ಯಾನ ಮಾಡುತ್ತಾ ತಪಸ್ಸು ಮಾಡುತ್ತಾ ಆ ಲಿಂಗದಲ್ಲಿ ಬೆಳಕನ್ನು ನೋಡುತ್ತಾ ತ್ರಿಕಾಲ ಪೂಜೆ ಮಾಡುತ್ತಾ ಧ್ಯಾನ ಮಾಡುತ್ತಾ ಅದೇ ಬೆಳಕಿನಲ್ಲಿ ಬೆಳಕಾಗಿ ಹೋದರು. ಪೂಜ್ಯರು ಯಾವ ರೀತಿಯಿಂದ ಎಚ್ಚರಿಸಿದರು, ಆ ಗವಿಸಿದ್ದೇಶ್ವರ ಎತ್ತರಕ್ಕೆ ಬರಲೇ ಇಲ್ಲ. 1 ದಿನ 2 ದಿನ 3 ದಿನವಾದರೂ ಆ ಒಂದು ನಿರ್ಮಾಣಕ್ಕೆ ಬರಲೇ ಇಲ್ಲ. ಹೀಗೆ ಮಾಡುತ್ತಾ ಧ್ಯಾನ ಮಾಡುತ್ತಲೇ ತಪಸ್ಸು ಮಾಡುತ್ತಲೇ ಪೂಜ್ಯರ ಸಮ್ಮುಖದಲ್ಲಿಯೇ ಲಿಂಗೈಕ್ಯರಾದರು. ಆಗಿರ್ತಕ್ಕಂಥ 10ನೇ ಮಹಾಸ್ವಾಮಿಗಳು ತಮ್ಮ ಸಮ್ಮುಖದಲ್ಲೇ ಆ ಲಿಂಗೈಕ್ಯರಾದಂಥ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಅಲ್ಲೇ ತಮ್ಮ ಗದಿಗೆಲ್ಲ ಅವರಿಗೆ ಮುಂದಿನ ವ್ಯವಸ್ಥೆ ಮಾಡಿದರು. ಅಂದಿನಿಂದ ಚಾಲಿ ವಾಹನ ಶಕೆ 1735 ಅಂದರೆ ಕ್ರಿಸ್ತಶಕ 1816 ಸಂದರ್ಭದಲ್ಲಿ ತ್ರಿಮುಖ ನಾಮ ಸಂವತ್ಸರ ಪುಷ್ಯ ಬಹುಳ ಬಿದಿಗೆಯಂದು ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಲಿಂಗ ಪೂಜನೆ ಮಾಡುತ್ತಾ ಲಿಂಗದಲ್ಲಿ ಲಿಂಗೈಕ್ಯರಾದರು. ಚನ್ನಬಸವ ಮಹಾಸ್ವಾಮಿಗಳು ತಾವೇ ನಿಂತುಕೊಂಡು ಪೂಜ್ಯರ ಎಲ್ಲ ಕಾರ್ಯವನ್ನು ನೆರವೇರಿಸರು. ಅಂದಿನಿಂದ ಇಂದಿನವರೆಗೂ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನೆರವೇರ್ತಾ ಬಂದಿದೆ. ಇವತ್ತು ಹೇಳಬೇಕೆಂದರೆ 1816 ಲಿಂಗೈಕ್ಯರಾಗಿರ್ತಕ್ಕಂಥ ಪೂಜ್ಯ ಮಹಾಸನ್ನಿಧರ ಜಾತ್ರಾ ಮಹೋತ್ಸವ 2024 2025 ಏನಪ್ಪ ಅಂದರೆ ಈ 209ನೇ ಜಾತ್ರಾ ಮಹೋತ್ಸವ ಆಗ್ತಾ ಇದೆ. ಅದು ಬಹಳಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಸಂದರ್ಭ. ಈ ಪರಂಪರೆ ಸಾಗಿ ಬಂದ 11ನೇ ಮಹಾಸ್ವಾಮಿ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಜಗತ್ತಿನೊಳಗೆ ಈ ನಾಡಿನೊಳಗೆ ಬಹಳಷ್ಟು ಜನರಿಗೆ ಕಲ್ಪನೆ ಏನಿದೆ ಅಂದರೆ ಗವಿಸಿದ್ದೇಶ್ವರ ಮಹಾಸ್ವಾಮಿಯವರೇ ಗವಿಮಠವನ್ನು ಸಂಸ್ಥಾಪನೆ ಮಾಡಿದವರು ನಮ್ಮದು ಕಲ್ಪನೆ ಇದೆ. ಅದು ತಪ್ಪು. ಯಾಕಂದರೆ
ಗವಿಸಿದ್ದೇಶ್ವರ ಮಹಾ ಸಂಸ್ಥಾಪಕರಲ್ಲ. ಆದರೆ ಅವರು ಮಾಡಿರುವಂಥ ಸಮಾಜ ಕಾರ್ಯ, ಧಾರ್ಮಿಕ ಕಾರ್ಯ, ಸಾಹಿತ್ಯಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯ ಮುಖಾಂತರವಾಗಿ ಜನಮನದಲ್ಲಿ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳೇ ಪ್ರಥಮ ಪೀಠಾಧೀಶರು, ಸಂಸ್ಥಾಪಕ ಅನ್ನುವಂಥ ಭಾವನೆ ಇದೆ. ಇದಕ್ಕಂತ ಹೇಳಬೇಕಂದ್ರೆ ಒಂದು ಆಶ್ಚರ್ಯ ಸಂಗತಿ ಅಂದರೆ ಕೊಪ್ಪಳ ನಾಡಿನಲ್ಲಿ ವಿಶೇಷವಾಗಿ ಗವಿಸಿದ್ದಪ್ಪನ ಹೆಸರು ಬಹಳಷ್ಟು ಖ್ಯಾತಿ ಪಡೆದಿದೆ. ಇವತ್ತು ಅಕಸ್ಮಾತ್ತವಾಗಿ ದಾರಿ ತಪ್ಪಿ ಯಾವುದ್ರ ಮನೆಗೆ ಹೋಗಿ ನೀವು ಕೇಳಿದ್ರೆ ಆ ಮನೆಯಲ್ಲಿ ಒಬ್ಬ ಗವಿಸಿದ್ದಪ್ಪ, ಗವಿಸಿದ್ದಪ್ಪ ಇಲ್ಲಿ ಅಷ್ಟು ಪ್ರಖ್ಯಾತಿಯನ್ನು, ಧಾರ್ಮಿಕ ಸಾಹಿತ್ಯವನ್ನು, ಸಂತತಿಯನ್ನು, ಜ್ಞಾನವನ್ನು ಬಿತ್ತಿದವರು, ಸಮಾಜನ ಉದ್ಧಾರ ಮಾಡಿದವರು ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು. ಆ ಕಾರಣಕ್ಕಾಗಿ ಅವರ ಹೆಸರು ಚಿರಸ್ಥಾಯಿಯಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ದಿವಸ ಎಲ್ಲರ ಮನದಲ್ಲಿಯೂ ಅವರೇ ಪ್ರಥಮ ಪೀಠಾಧೀಶ ಅಂತಕ್ಕಂಥ ಭಾವನೆ ಆಗಿದೆ. ಇದು ಅವ್ರು ಮಾಡ್ತಕ್ಕಂಥ ಒಳ್ಳೆಯ ಕಾರ್ಯಗಳು. ಅಷ್ಟೇ ಅಲ್ಲ, ನಮ್ಮ ಹೈದರಾಬಾದ್ ನವಾಬರಿಗೆ ಪ್ರಕೃತಿ ಆರಾಮಿಲ್ಲ, ಕುಷ್ಠರೋಗ ತಲುಪಿತ್ತು. ಆದರೆ ಅಂಥ ರೋಗವನ್ನು ಪೂಜ್ಯ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಆಯುರ್ವೇದ ಔಷಧಿಯನ್ನು ಕೊಟ್ಟು ಗುಣಮುಖರನ್ನಾಗಿ ಮಾಡಿದರು. ಅಂಥ ಗುಣಮುಖರಾಗಿರ್ತಕ್ಕಂಥ ಹೈದರಾಬಾದ್ ನವಾಬರು ಶ್ರೀಗೋವಿಮಠಕ್ಕೆ ಹಿರೇಬಗಳ ಗ್ರಾಮ, ಕೆಲವು ಗ್ರಾಮಗಳನ್ನು ಉಂಬಳೆ ಕೊಡ್ತಕ್ಕಂಥ ತನದು ನಮ್ಮಲ್ಲಿ ಇದೆ. ಪೂಜ್ಯರು ಅದನ್ನು ಸ್ವೀಕಾರ ಮಾಡಲಿಲ್ಲ. ಇಲ್ಲ, ನಮಗೆ ಬೇಕಾಗಿಲ್ಲ, ನಾವು ಒಂದು ನಿರಾಡಂಬರ ಬೇಕಾ ಅಂದಾಗ, ಇಲ್ಲ, ನಿಮಗಾಗಿ ಅಲ್ಲ, ದಾಸೋಹಕ್ಕಾಗಿ, ವಿದ್ಯಾರ್ಥಿಗಳಿಗೆ, ಜನರಿಗೆ ಬಂದಂಥವ್ರು ಅಂತ ತೆಗೆದುಕೊಳ್ಳಬೇಕು ಒತ್ತಾಯ ಮಾಡಿದಾಗ ಪೂಜ್ಯರು ಸ್ವೀಕಾರ ಮಾಡಿದರು. ಈ ರೀತಿಯಾಗಿ ಒಂದು ತ್ರಿಕಾಲ ಪೂಜೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು, ದಾಸೋಹವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು. ಅಂದಿನಿಂದ ನಿರಂತರವಾಗಿ ದಾಸೋಹ ಸಾಗಿ ಬಂದಿದೆ. ಈ ಪರಂಪರೆ ಸಾಗಿ ಬಂದಂಥ ಗುರುಗಳಿಂದಲೇ ತಾವು ಒಂದು ಸಮಾಧಿಯನ್ನು ಮಾಡಿಸಿಕೊಂಡಂಥ ವ್ಯಕ್ತಿಗಳು ಸಜೀವ ಸಮಾಧಿ ಹೊಂದಿದ್ರು. ಅದು ಭಾಳ ಅದ್ಭುತವಾಗಿರ್ತಕ್ಕಂಥ ಗವಿಮಠ. ಇದು ಯಾಕಿಷ್ಟು ನಡೀತಾ ಇದೆ ಅಂದರೆ, ಸಜೀವ ಸಮಾಧಿಯನ್ನು ಹೊಂದಿದ್ದರಿಂದ, ಗುರುಗಳಿಂದಲೇ ಗೌರವಿಸಿಕೊಂಡಿದ್ದರಿಂದ ಎಲ್ಲ ಕಾರ್ಯಗಳು ನಿರಂತರವಾಗಿ ಸಾಗ್ತಾ ಆಗಿದೆ. ಈ ನಾಡಿನಲ್ಲಿ, ಜಗತ್ತಲ್ಲಿ ಹೆಸರು ಅಜರಾಮರವಾಗಿದೆ ಅಂತಕ್ಕ ಸಾಕ್ಷಿ ಆಧಾರಗಳಾಗಿವೆ. ಈ ಪರಂಪರೆಯಲ್ಲಿ ನಂತರ ಬಂದಂಥ ಸ್ವಾಮಿಗಳವರು 16ನೇ ಮಹಾಸ್ವಾಮಿಯವರು, ಮರಶಾಂತಿಯವರ ಮಹಾಸ್ವಾಮಿಗಳು, ಇವರು ಕೂಡ ಕಾಶಿಯಲ್ಲಿ ಅಧ್ಯಯನ ಮಾಡಿದವರು. ಅವರು 16ನೇ ಮಹಾಸ್ವಾಮಿ ಹೇಳಿದರು, ನಾನು 10ನೇ ವರ್ಷ ಕಾಶಿಯಲ್ಲಿ ಪಂಡಿತನಾಗಿ ಓದಿಕೊಂಡು ಬಂದು ಜಾಣನಾದೆ ಖರೆ. ಆದರೆ ಈ ಹೈದರಾಬಾದ್ ಕನ್ನಡ ಭಾಗದಲ್ಲಿ, ಕೊಪ್ಪಳ ಭಾಗದಲ್ಲಿ ಜನರಿಗೆ ಜ್ಞಾನ ಬೇಕಲ್ಲ, ಶಿಕ್ಷಣ ಬೇಕಲ್ಲ. ಒಟ್ಟಾರೆ ಅಂದರೆ ಇವತ್ತು ಸಮಾಜ ಒಳ್ಳೆಯದಾಗಬೇಕಂದ್ರೆ, ಒಳ್ಳೆಯ ಸಂಸ್ಕೃತಿ ಆಗಬೇಕಂದ್ರೆ ಜನರಿಗೆ ಶಿಕ್ಷಣ ಬೇಕು, ಜ್ಞಾನ ಬೇಕು. ಶಿಕ್ಷಣದಿಂದಲೇ ಸರ್ವಾಂಗೀಣ ಉನ್ನತಿ ಸಾಧ್ಯ ಅನ್ನೋ ಮಾತನ್ನು ಮರಶಾಂತಿನ ಸ್ವಾಮಿಗಳು ಕಂಡುಕೊಂಡಿದ್ದರು. ಆ ಪ್ರಕಾರವಾಗಿ 1951ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲಿಗೆ ಶ್ರೀ ಗವಿಸಿದ್ದೇಶ್ವರ ಮಿಡ್ಲ್ ಸ್ಕೂಲನ್ನು ಸ್ಥಾಪನೆ ಮಾಡಿದವರು ಮರಶಾಂತ ವೀರ ಮಹಾಸ್ವಾಮಿಗಳು. ಅಷ್ಟೇ ಅಲ್ಲ, ಈ ಸಂಸ್ಥೆ ನಿರಂತರವಾಗಿ ಸಾಗಬೇಕು, ಯಾವ ಕಾಲಕ್ಕೂ ನಿಲ್ಲಬಾರದು. ಶಿಕ್ಷಣ ದೀಪ, ಶಿಕ್ಷಣ ಜ್ಯೋತಿ ನಿರಂತರವಾಗಿ ಸಾಗಲಿಕ್ಕೆ ಮಠದ ಬೆಲೆ ಬಾಳ್ತಕ್ಕಂಥ 400-500 ಎಕರೆ ಜಮೀನನ್ನು ದಾನ ಮಾಡಿ, ಅದು ಟ್ರಸ್ಟನ್ನು ನಿರ್ಮಾಣ ಮಾಡಿ ಒಂದು ಸಂಸ್ಥೆಯನ್ನು ನಿರಂತರವಾಗಿ ಸಾಗುವಂತೆ ಮಾಡಿದವರು ಲಿಂಗೈಕ್ಯ ಜಗದ್ಗುರು ಮರಶಾಂತ ವೀರ ಮಹಾಸ್ವಾಮಿಗಳು. ಅವರು ಸ್ಥಾಪನೆ ಮಾಡತಕ್ಕಂಥ ಸಂಸ್ಥೆ ಇಂದು 25ಕ್ಕೂ ಮಿಕ್ಕಿ ಶಾಖೆಯನ್ನು ಹೊಂದಿದೆ. BEd ಕಾಲೇಜು, ಆಮೇಲೆ MSc ಡಿಗ್ರಿ ಕಾಲೇಜು, ಸೈನ್ಸ್ ಕಾಲೇಜು, ಆಯುರ್ವೇದ ಮಹಾಕಾಲೇಜು, ಆಯುರ್ವೇದ ಆಸ್ಪತ್ರೆ, ಹೀಗೆ 10 ಬ್ರ್ಯಾಂಚ್ಗಳಾಗಿ ಇಲ್ಲಿ ಸಾವಿರ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ. ಅನೇಕ ಶಿಕ್ಷಕರಿಗೆ ಬದುಕಿಗೆ ಕಟ್ಟಿಕೊಡ್ತಕ್ಕಂಥವರು ಮರಶಾಂತಿಯವರ ಮಹಾಸ್ವಾಮಿ. ಕೆಳಗರೆ ಮರಶಾಂತಿಯವರ ಮಹಾಸ್ವಾಮಿಗವರು ಗ್ರಾಮೀಣ ಪರಿಸ್ಥಿತಿಯಲ್ಲಿ ಹೋದಾಗ ಅಲ್ಲಿರ್ತಕ್ಕ ಬಡ ಮಕ್ಕಳನ್ನು ತಮ್ಮಂದು ಕರ್ಕೊಂಡು ಬರ್ತಾ ಇದ್ರು. ಆ ಮಕ್ಕಳಿಗೆ ಬಟ್ಟೆ, ಬರೀ ಶಾಲೆಯ ಫೀಸು ಅಲ್ಲದೆ ಆತನ ಓದಲಿಕ್ಕೆ ಸರ್ವತಿಯಿಂದ ಸಹಕಾರ ಮಾಡಿದವರು ಮರಶಾಂತಿಯವರ ಮಹಾಸ್ವಾಮಿಗವರು. ಅವರು ಅಷ್ಟೊಂದು ಶಿಕ್ಷಣ ಪ್ರೇಮ ಆಗೋದು ಅವರು. ಅಂಥವರು ಪ್ರಾತಸ್ಮರಣೀಯರು. ಅವರಲ್ಲಿ ಆ ಸಂದರ್ಭದಲ್ಲಿ ನಮ್ಮ ಕೊಪ್ಪಳದಲ್ಲಿರ್ತಕ್ಕಂಥ ಸಿದ್ದಪುರಾಣಿಕರು ಕೂಡ ಏನಪ್ಪ ಅಂದರೆ ಪೂಜ್ಯರಿಂದ ಸಹಕಾರ ಪಡೆದಾರೆ. ದ್ಯಾಂಪುರ ಚೆನ್ನಕೈಗಳು, ಆಮೇಲೆ ಬನಿಕ ಅಂಬರನಾಥ ಶಾಸ್ತ್ರಿಗಳವರು, ಕುಕ್ಕೂರಿನ ಡಾಕ್ಟರ್ ಮಡವಾಳಯ್ಯನವರು, ಹೀಗೆ ಅನೇಕ ಜನರು ಮರಶಾಂತಿಯವರ ಮಹಾಸ್ವಾಮಿಗರಿಂದ ಸಹಕಾರವನ್ನು, ಸಹಾಯವನ್ನು, ಶಿಕ್ಷಣ ಪಡೆದಂಥ ಮಹಾಸನ್ನಿಧವರು. ಇಂಥ ಮಹಾಸನ್ನಿಧರ ಮುಖಾಂತರವಾಗಿ ಕೊಪ್ಪಳ ನಾಡಿನಲ್ಲಿ, ಹೈದರಾಬಾದ್ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಎಲ್ಲೋ ಫ್ರೀ, ಇಲ್ಲಿ ಶಿಕ್ಷಣ ಫ್ರೀ, ವಿದ್ಯೆ ಫ್ರೀ, ಹಾಸ್ಟೆಲ್ ಫ್ರೀ, ಯಾವುದೇ ಥರದ ಒಂದು ವ್ಯವಸ್ಥೆ ಎಲ್ಲವನ್ನು ವ್ಯವಸ್ಥೆ ಮಾಡಿದರು. ಆ ಕಾರಣಕ್ಕಾಗಿ ಮರಶಾಂತಿಯವರ ಮಹಾಸ್ವಾಮಿಗಳನ್ನು ನಾವು ನೆನಬೇಕಾಗಿದೆ. ಇವರಾನಂತ ಬಂದಂಥವರು
17ನೇ ಮಹಾಸ್ವಾಮಿಗವರು ಶಿವಶಾಂತವ್ರ ಮಹಾಸ್ವಾಮಿಗಳು ಅವರು ಮಾಡ್ತಕ್ಕಂಥ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಬಂದರು. ಶಾಖಾಮಡಿಗಳನ್ನು ಉದ್ಧರಿಸಿದರು. ಶಿಕ್ಷಣ ಸಂಸ್ಥೆ ಹೊಸ ನಾವೀನ್ಯತೆ ಕೊಟ್ಟರು. ಆಯುರ್ವೇದ ಕಾಲೇಜನ್ನು ಸ್ಥಾಪಿಸಿದರು. ಆಯುರ್ವೇದ ಈ ಜಗತ್ತಿಗೆ ಒಳ್ಳೆಯದನ್ನ ಮಾಡ್ತಾ ಇದೆ ಅಂತ ತಿಳ್ಕೊಂಡು ಜನರ ಒಂದು ಆರೋಗ್ಯ ಸುಧಾರಣೆಗಾಗಿ ಮುಕ್ಕಡೆಯಾಗಿರ್ತಕ್ಕಂಥ ಶ್ರೀ ಗವಿಸಿದ್ದೇಶ್ವರ ಆಯುರ್ವೇದ ಮಹಾವಿದ್ಯಾಲಯವನ್ನು ಸ್ಥಾಪಿಸಿದ್ರು. ಅಷ್ಟೇ ಅಲ್ಲ, ಶ್ರೀ ಗವಿಸಿದ್ದೇಶ್ವರ ಆಯುರ್ವೇದ ಆಸ್ಪತ್ರೆಯನ್ನು ಸ್ಥಾಪಿಸಿ ತನ್ಮೂಲಕವಾಗಿ ಈ ಸಮಾಜಕ್ಕೆ ಒಳ್ಳೆಯ ಆರೋಗ್ಯವನ್ನು ಕಾಪಾಡಿಕೊಟ್ಟವರು ಅಂದ್ರೆ ಜಗದ್ಗುರು 17ನೇ ಮಹಾತ್ಮ ಶಿವಶಾಂತರ ಮಹಾತ್ಮಗಳು. ಆ ನಂತರ ಬಂದಂಥ ಕೇಳಗರೆ ಇನ್ನೊಂದು ನಿಮ್ಗೆ ಆಶ್ಚರ್ಯ ಸಂಗತಿ ಹೇಳಬೇಕಂದ್ರೆ, ಒಂದು ಸಂದರ್ಭದಲ್ಲಿರ್ತಕ್ಕಂಥವ್ರು 18ನೇ ಮಹಾಸ್ವಾಮಿಗಳು, ಇವರ ಬಗ್ಗೆ ನಾವು ಮಾತಾಡಲಿಕ್ಕೆ ಬಹಳ ಖುಷಿ ಅನ್ನಿಸ್ತಾ ಇದೆ. ಸಾಹಿತ್ಯವಿದೆ. ಅವರು ಕೇವಲ ಒಬ್ಬ ಸಾಮಾನ್ಯ ಸ್ವಾಮಿಗಳವರಲ್ಲ. ಇವರು MA ಫಿಲಾಸಫಿ, MA ಸಂಸ್ಕೃತ, MA ಇಂಗ್ಲೀಷ್, ಹೀಗೆ 3 ವಿಷಯಗಳಲ್ಲಿ ಪದವಿಯನ್ನು ಸ್ನಾತಕೋತ್ತರ ಪಡೆದುಕೊಂಡಿರ್ತಕ್ಕಂಥ ಪರಮಜ್ಞಾನಿ. ಜ್ಞಾನಿ ಅಷ್ಟೇ ಅಲ್ಲ, ಒಳ್ಳೆಯ ವಾಗ್ಮಿಗಳು ಆಗಿದ್ದಾರೆ. ವಾಗ್ಮಿಗಳು ಅಷ್ಟೇ ಅಲ್ಲ, ತಾವೇನೋ ಮಾತಾಡುತ್ತಾರೋ ಅದನ್ನು ನಡೆಸಿಕೊಡ್ತಾ ಇದ್ದಾರೆ. ನುಡಿ ಒಂದು, ನಡೆ ಒಂದು, ನಡೆಯಲ್ಲಿ ಒಂದು ಅಂತ ಚಿಕ್ಕ ವಯಸ್ಸು. ಆದರೆ ಏನಪ್ಪ ಅಂದರೆ ಅವರ ಹಿಡಿದ ಕಾರ್ಯ, ಸಮಾಜ ಸುಧಾರಣೆ ಕಾರ್ಯ ಅದ್ಭುತವಾಗಿದೆ. ಕೇಳುಗರೆ, ಒಂದು ಮಾತನ್ನು ಹೇಳಿಕ್ಕೆ ಇಚ್ಛಪಡ್ತಾನೆ. ಜಾತ್ರೆ ಅಂದರೆ ಏನು? ತೇರಿಗೆ ಉತ್ತತ್ತಿ ಒಗೆಯೋದು, ಕಬ್ಬು ಒಗೆಯೋದು, ನಮಸ್ಕಾರ ಮಾಡೋದು, ಮನೆಗೆ ಹೂ ತೊಗೊಂಡು ಹೋಗೋದು, ಹಣ್ಣು ತೊಗೊಂಡು ಹೋಗೋದು, ಬಜಿ ಒಯ್ಯೋದು, ಅಷ್ಟಕ್ಕೆ ಜಾತ್ರೆ ಮುಗಿಲಿಲ್ಲ. ಆದರೆ ಜಾತ್ರೆ ಎಂಬ ಶಬ್ದಕ್ಕೆ ಹೊಸ ಭಾಷೆಯನ್ನು ಬರೆದವ್ರು ಯಾರಾದ್ರಿದ್ರೆ ಕೊಪ್ಪಳದ ಈಗಿನ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು. ಹೀಗಂದರೆ ಹೊಸ ಭಾಷೆ ಅಂದರೆ ಏನು ಅಂತ ನೀವು ಕೇಳ್ಬೋದು. ಕೇಳುಗರೆ, ಈ ಜಾತ್ರೆಯನ್ನು ಜನಸಾಮಾನ್ಯರಿಗೆ ತಲುಪಿಸಿದರು. ಜಾತ್ರೆಯನ್ನು ಜನಸಾಮಾನ್ಯ ಒಳಗಂತ ಮಾಡಿದ್ರು. ಜಾತ್ರಾ ಸಮಯದಲ್ಲಿ 10-12 ದಿವಸ ಅದ್ಭುತವಾಗಿರ್ತಕ್ಕಂಥ ರುಚಿಯಾಗಿರ್ತಕ್ಕಂಥ ಪ್ರಸಾದ ವ್ಯವಸ್ಥೆ, ಉಂಡೆ, ಕರ್ಚಿಕಾಯಿ, ಬೂಂದೆ, ಬೇಸನ್ನು, ಸುಳ್ಳು ಹೋಳಿಗೆ, ಚಜ್ಜಿ ರೊಟ್ಟಿ, ಮುಳುಗಾ ಪಲ್ಯ, ಹೀಗೆ ಅನೇಕ ಭಕ್ತಿ ಭೋಜನ ಮಾಡಿ ಜನರಿಗೆ ಅವರಿಗೆ ಮನಸ್ಸಿಗೆ ಇಚ್ಛೆತಕ್ಕಂತೆ ವ್ಯವಸ್ಥೆನ ಮಾಡಿದವರು ಯಾರಾದ್ರಿದ್ರೆ ಕೊಪ್ಪಳ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು. ಕೇಳುಗರೆ, ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಮ್ಮ ಮನೆಗೆ ಒಬ್ಬ ಅತಿಥಿ ಇಬ್ಬರು ಬಂದರೆ ನಮ್ಗೆ ಅವ್ರಿಗೆ ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನೋಡ್ರಿ ಎಂಥ ಅದ್ಭುತವಾದ ಕಾರ್ಯ. ಸಣ್ಣ ವಯಸ್ಸು ಆದರೆ ವ್ಯವಸ್ಥೆ ಎಂಥದ್ದು ವ್ಯವಸ್ಥೆ ಅಂದರೆ 30-40 ಕೌಂಟ್ರ್ಗಳು, ಹೆಣ್ಣು ಮಕ್ಕಳಿಗೆ ಬೇರೆ, ಗಂಡು ಮಕ್ಕಳಿಗೆ ಬೇರೆ, ಅಂಗವಿಕಲರಿಗೆ ಬೇರೆ. ನೀವು ಏನು ತಿಳಿಬೋದು ಸರ್, ನೀವು 1000 ಮಂದಿ ಒಬ್ಬ ಮನೆಗೆ ಮಿರ್ಚಿ ಕೊಡ್ತೀರಾ? ಇಡೀ ಜಾತ್ರೆಗೆ ಬಜಿಯನ್ನು, ಮಿರ್ಚಿಯನ್ನು ಕೊಟ್ಟಿದ್ದು ಯಾವುದಂದ್ರೆ ಕೊಪ್ಪಳ ಬೇಮಡಿ ಜಾತ್ರಾ ಮಹೋತ್ಸವ. ಸರ್, ಜಾತ್ರೆ ಕೊಟ್ರಿ, ಉಂಡೆ ಕೊಟ್ರಿ, ಬೇಸನ ಕೊಟ್ರಿ, ಖರೆ ಒಪ್ತೀನಿ. ಆದರೆ ನಿಮಗೆ ಮನೆಗೆ ಹೋಗುವಾಗ ಕೈ ತುಂಬ ತಾಂಬೂಲ, ಪಾನ ಕೊಟ್ರಿ ಸರ್, ಜಾತ್ರಾ ಮಹೋತ್ಸವ ಕೊಡ್ಲಿಕ್ಕೆ ಆಗ್ತದ? ಯಾಕೆಂದ್ರೆ ಅಜ್ಜರು ಹೇಳ್ತಾ ಇದ್ದಾರೆ, ಈ ಜಾತ್ರೆ ನನ್ನದಲ್ಲ, ಗವಿಸಿದ್ದಪ್ಪನ ಜಾತ್ರೆ. ಗವಿಸಿದ್ದಪ್ಪ ಅಂದ್ರೆ ಈ ಜನ, ಈ ಸಮುದಾಯ, ಈ ಸಾಹಿತ್ಯ, ಈ ಸಂಸ್ಕೃತಿ. ಮಠ ಬಿಟ್ಟು ಜನ ಇಲ್ಲ, ಜನ ಬಿಟ್ಟು ಮಠ ಇಲ್ಲ. ಜನರೇ ಭಕ್ತರೇ ಮಠದ ಆಸ್ತಿ, ಭಕ್ತರೇ ಮಠದ ಶಕ್ತಿ. ಆ ಕಾರಣಕ್ಕೆ ಭಕ್ತರಿಗಾಗಿ ಭಕ್ತರ ಮುಖದಲ್ಲಿ ನಾನು ಗವಿಸಿದ್ದಪ್ಪ ನೋಡ್ತಾ ಇದ್ದೇನೆ. ಭಕ್ತರ ಸತ್ಯ ಸಂಕಲ್ಪ ನೆರವೇರಬೇಕು, ಅವರು ಒಳ್ಳೆಯದಾಗಬೇಕು ಅಂತ ಹಿಂಗೆ ವೈವಿಧ್ಯಮಯವಾಗಿರ್ತಕ್ಕಂಥ ಪ್ರಸಾದ ವ್ಯವಸ್ಥೆಯನ್ನು. ಅದು ಬರೆಯ ಪ್ರಸಾದ ವ್ಯವಸ್ಥೆ ಅಷ್ಟೇ ಅಲ್ಲ, ಇನ್ನೂ ಸಾಮಾಜಿಕ ಕಾರ್ಯಗಳನ್ನು, ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಪೂಜ್ಯರು ಹಮ್ಮಿಕೊಂಡಿದ್ದಾರೆ. ಕೇಳುಗರೆ, ಜಾತ್ರಾ ಮಹೋತ್ಸವ ಅಂದರೆ ಬರೀ ಊಟಕ್ಕೆ, ಉಪಚಾರಕ್ಕೆ, ಭಾಷಣಕ್ಕೆ ಸೀಮಿತ ಅಲ್ಲ. ಜಾತ್ರೆಯನ್ನು ಸಮಾಜಮುಖಿ ಹೆಂಗೆ ಮಾಡ್ತಾರೆ ಅಂದ್ರೆ 2019ರಲ್ಲಿ ಕೃಪಾದೃಷ್ಟಿ. ಹಂಗಂದ್ರೆ ಏನು ಅಂತ ಕೇಳಿದ್ರೆ, ಕಣ್ಣು ದಾನ. ಮನುಷ್ಯ ಸತ್ತು ಮೇಲೆ ಜಗತ್ತನ್ನು ನೋಡಬಹುದು. ಹೆಂಗೆ ಸಾಧ್ಯ ಅಂದರೆ ಅವರ ಕಣ್ಣು ಮತ್ತೊಬ್ಬರು ದಾನ ಮಾಡಬೇಕು ಸರ್. ಅಂದರೆ ಎಲ್ಲರಿಗೂ ದಾನ ಮಾಡ್ತಕ್ಕಂಥ ಶಕ್ತಿ. ದಾನ ಶಬ್ದ ಬಹಳಷ್ಟು ಅರ್ಥಪೂರ್ಣ. ದಾನ ಮಾಡಲಿಕ್ಕೆ ಶಕ್ತಿ ಬೇಕು, ದಾನ ಮಾಡಲಿಕ್ಕೆ ಧೈರ್ಯ ಬೇಕು. ಅಂಥವು ದಾನ ಶಕ್ತಿ ಕೊಡ್ತಕ್ಕಂಥ ವ್ಯಕ್ತಿಗಳು ಕೃಪಾದೃಷ್ಟಿ ಅಂತ ಮಾಡಿದರು. ಆಮೇಲೆ ರಕ್ತದಾನ. ನೋಡ್ರಿ, ಸತ್ತವರನ್ನು ಬದುಕಲಿಕ್ಕೆ ಆಗ್ತದ? ಸಾಧ್ಯವಿಲ್ಲ. ರಕ್ತವನ್ನು ಕೊಟ್ಟರೆ ಅದು ದಾನ ಮಾಡಿದರೆ ಮತ್ತೊಬ್ಬರಿಗೆ ಅನೇಕ ಜನ ಬದುಕ್ತಾ ಇದ್ದಾರೆ. ಹಂಗೆ ವೃಕ್ಷಾರೋಪಣ, ವೃಕ್ಷದಾಸೋಹ. ಆಮೇಲೆ ಇಂಥ ಒಂದು ರೀತಿ ಒಳಗೆ ಹಂಗಂದ್ರೆ ಏನ್ರಿ, ವೃಕ್ಷದಾಸೋಹ ಅಂದ್ರೂ ಈ ಪರಿಸರ. ಸರ್, ನಮ್ಗೆ ಕೇಳ್ತಾ ಇದ್ದೆ ನಾನು, ಸೂರ್ಯನಿಂದ ಬೆಳಕನ್ನು ಪಡಿತಾ ಇದ್ದೇವೆ. ಎಲ್ಲಿ ನಿಮ್ಗೆ ಆಮ್ಲಜನಕ ಸಿಗ್ತಾ ಇದೆ? ಯಾವುದೇ ಟ್ಯಾಕ್ಸ್ ಇಲ್ಲ, ಯಾವುದು ಬೆಳಕಿಲ್ಲ, ಯಾವ ಲೈಟ್ ಇಲ್ಲ. ಅಂಥವನ್ನು ಕೊಡಿರ್ತಕ್ಕಂಥ ನೀರು, ಬೆಳಕು, ಗಾಳಿಯನ್ನು ಕೊಡ್ತಕ್ಕಂಥ ಪ್ರಕೃತಿ ನಮ್ಮ ಕೊಡುಗೆ ಏನು? ಆ ಕಣಕ್ಕೆ ಅಜ್ಜರು ಹೇಳ್ತಾ ಇದ್ದಾರೆ, ವೃಕ್ಷಗಳನ್ನು ನೆಡಬೇಕು,
ಆ ರೀತಿಯಪ್ಪ ಅಂದರೆ 2020ರಲ್ಲಿ ಪ್ರತಿ ಮನೆಗೆ ಲಕ್ಷ ವೃಕ್ಷಗಳನ್ನು ಕೊಟ್ಟು ನಿಮ್ಮ ಮನೆಯ ಮುಂದೆ ನಿಮ್ಮ ಹೊರಗಡೆಯಾಗಿ ಸಾಧ್ಯವಾದ ಮಟ್ಟಿಗೆಪ್ಪ ಅಂದರೆ ವೃಕ್ಷ ನಡೀರಿ. ಅಷ್ಟೇ ಅಲ್ಲ, ಅವುಗಳನ್ನು ಜೋಪಾನ ಮಾಡಬೇಕಂತ ಸ್ವತಃ ಕೊಟ್ಟು ಸುಮ್ಮ ಕೂಡ ಅಜ್ಜವರು ಯಾರೇ ಕೊಟ್ಟು ಅವ್ರ ಹೆಸರನ್ನು ಅಡ್ರೆಸ್ಸನ್ನು ತೆಗೆದುಕೊಂಡು ಹೋಗ್ತಿದ್ರು. ಪ್ರತಿಯೊಂದಪ್ಪ ಅಂದ್ರೆ ವಾರಗಳ 15 ದಿವ್ಸಕ್ಕೆ ಹೋಗಿ ಅವಾಗ ಎಷ್ಟು ಮಟ್ಟಿಗೆ ನೀವು ಜೋಪಾನ ಮಾಡಿರಿ, ಜೋಪಾನ ಮಾಡಿರಿ, ಗೊಬ್ಬರ ಹಾಕಿರಿ, ಬೆಳೆಸ್ರಿ, ಪರಿಸರ ಉಳಿಸ್ರಿ ಅನ್ನೋ ಮಾತನ್ನು ಮಾಡಿಕೊಟ್ಟಂಥವ್ರು ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು. ಹೀಗೆ ಕೃಪಾದೃಷ್ಟಿ, ವೃಕ್ಷ ದಾಸೋಹ. ಇನ್ನು ಕೋವಿಡ್ ಸಂದರ್ಭದಲ್ಲಿ ಏನು ಮಾಡಿದೆ ಅಂತ ಕೇಳಿದಾಗ ನೀವು ಆಶ್ಚರ್ಯಪಡ್ಬೋದು. ಎಲ್ಲ ಮಂದಿ ಮುಟ್ಟಿದ್ರೆ ಸತ್ತೋಕ್ಕಿದ್ರು. ಕೇಳುಗರೆ, ನಮ್ಮ ಅಜ್ಜ ಅವರು ಸದಾ ನಿಂತುಕೊಂಡು ಇಡೀ ಕೊಪ್ಪಳ ಗವಿ ಮಠದಲ್ಲಿರ್ತಕ್ಕಂಥ ಒಂದು ಕೋವಿಡ್ ಕೇಂದ್ರನ ಮಾಡಿದರು. ಅಲ್ಲಿ ಅನೇಕ ಜನರಪ್ಪ ಅಂದ್ರೆ ಬಂದು ಆಶ್ರಯ ಪಡ್ಕೊಂಡು ಸರ್ಕಾರನೇ ಕೊಡ್ತಾ ರೀತಿಯಾಗಿ ಅವ್ರಿಗೆ ಪುಕ್ಕಟೆಯಾಗಿ ಊಟವನ್ನು ಉಪಚಾರವನ್ನು ಮಾಡಿದರು. ತಾವೇ ಸದಾ ನಿಂತುಕೊಂಡು ನೀವು ನೋಡ್ಬೋದು ಸರ್, ಬರೀ ಭಾಷಣ ಮಾಡಿದ್ರು. ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತಾನೆ ಕೇಳುಗರೆ. ಹಿರಿಯಾಳ ನೋಡಿದಿರಿ, ನೋಡ್ರಿ ಕೆಳಗೆ ಬಂದಾಗ ಹಿರಿಯಾಳದಾಗ ಅಲ್ಲಿ ನಿಂತ್ಕೊಂಡು ಡೋಣಿ ಮುಖಾಂತರ ನಿಂತ್ಕೊಂಡು ತಾವೇ ಮುಳ್ಳು ಕಂಟಿ ಸ್ವಚ್ಛ ಮಾಡಿದರು. ತಾವೆಲ್ಲ ಟಿ ವಿ ನೋಡಿರ್ಬೋದು. ಅಷ್ಟು ಸ್ವತಃ ಅವರು ಕೇವಲ ಮಾತನಾಡುವುದಿಲ್ಲ, ಮಾಡಿ ತೋರಿಸ್ತಕ್ಕಂಥ ವ್ಯಕ್ತಿಗಳು, ಕ್ರಿಯಾಶೀಲರು. ಅಂಥ ವ್ಯಕ್ತಿಗಳು ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು. 2024 ಕಾಯಕ ದೇವೋಭವ ಅಂದರೆ ಏನ್ರಿ? ಪ್ರತಿಯೊಬ್ಬ ದುಡಿಬೇಕು, ದುಡಿದ್ರೆ ಮಾತ್ರ ಉಣ್ಬೇಕು. ಅನ್ಯಾಯದವರಿಂದ ನಾವು ಉಣಬಾರದು. ಎಲ್ಲಿ ಕಾಯಕ ಇದೆಯೋ, ಎಲ್ಲಿ ಬೆವರನ್ನು ಸುರಿಸ್ತಾ ಇದೆಯೋ, ಆ ಹನಿಯ ಮುಖಾಂತರವಾಗಿ ಬೆವರ ಹನಿ ಭೂಮಿಗೆ ಬಿದ್ದಾಗ ಆ ಭೂಮಿ ನಮಗೇನಾದ್ರು ಕಾಲು ಕಡೆ ಕೊಡ್ತಾಳ ಅಂಥ ಒಂದು ಅನ್ನವನ್ನು ನೋಡಬೇಕು. ನಾವು ನಿರುಪಯೋಗ ಕೊಡಬಾರ್ದು, ದುಡಿದು ಉಣ್ಣೋದು ಶ್ರೇಷ್ಠ ಅನ್ನೋ ಮಾತನ್ನು ಕಾಯಕ ದೇವೋಭವ ಅಂತ ಹೇಳಿದ್ರು. ಆಮೇಲೆ ಅಂಗದಾನ, ಏನು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಕಾಯಕ ದೇವೋಭವ. ಹೀಗೆ ಅನೇಕ ಹೊಸ ವಿಚಾರನ್ನು ಕಾಯಕ ದೇವ ಬರ್ಬೋದು. ಅಂಗದಾನ ಅಂದ್ರೆ ಏನ್ರಿ? ಸತ್ತ ಮೇಲೆ ಕಣ್ಣು ಹೋಗ್ತಾವ, ಕಾಲು ಹೋಗ್ತಾವೆ, ಇಟ್ಕೊಂಡು ಏನು ಮಾಡ್ಬೇಕು? ಸುಟ್ಬಿಡೋದಾ? ಇಲ್ಲ, ಅವನು ಇನ್ನೊಬ್ಬರಿಗೆ ಕೊಟ್ಟಿವಿ ಅಂದರೆ ಅವ್ರ ಜೀವನ ಸಾಗ್ತಾ ಇದೆ. ಆದರೆ ಅಷ್ಟೋ ಮಂದಿಗೆ ಯಾವ್ಯಾವ ಗ್ರೂಪ್ ರಕ್ತ ಇರೋದಿಲ್ಲ. ಬ್ಲಡ್ ಬ್ಯಾಂಕು ಅದು ಸರ್ ನೀರು ಕೊಡ್ಬೋದು, ಅನ್ನ ರಕ್ತ ಕೊಡೋದು ಭಾಳ ಕಷ್ಟ. ಭಾಳ ಮಂದಿ ತಿಳ್ಕೊಂಡಿರ್ತಾರೆ ಸರ್ ರಕ್ತ ಕೊಡೋ ಸತ್ತೋಕೆ ಅಂತಾರೆ. ಕೇಳುಗರೆ ಹಾಗಲ್ಲ, ಯಾರು ಏನೂ ಆಗೋದಿಲ್ಲ. ಅವರ ಒಬ್ಬ ವ್ಯಕ್ತಿಯ ರಕ್ತವನ್ನು ಸಂಗ್ರಹ ಮಾಡಿಕೊಂಡು ಆಗಿಂದ ಆಗಲಿಕ್ಕೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ಬ್ಲಡ್ ಬ್ಯಾಂಕ್ ಆಗಿದೆ ನೋಡ್ರಿ. ಎಲ್ಲರೂ ವರ್ಷದ್ರಿಂದ ಅವ್ರೆಲ್ಲ ಕೇರಿಬೋದು. ಕೇಳುಗರೆ, ಎಷ್ಟೊತ್ತಲ್ಲಿ ಮಿದುಳನ್ನು ಕೊಡಪ್ಪ ಅಂದ್ರೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಇಷ್ಟು ವ್ಯವಸ್ಥೆನ ಗವಿಸಿದ್ದೇಶ್ವರ ಮಹಾಸ್ವಾಮಿ ಬಂದಿದ್ದಾರೆ. ಈ ವರ್ಷ ಏನಪ್ಪ ಅಂದ್ರೆ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಏನಪ್ಪ ಅಂದ್ರೆ ಅಂಗಾಂಗ ಜೋಡಣೆ. ಏನ್ರಿ ಹಂಗಂದ್ರೆ ಕಿವಿಯನ್ನು, ಕಣ್ಣನ್ನು, ಮೂಗನ್ನು ಮತ್ತೊಬ್ಬರಿಗೆ ಏನಪ್ಪ ಜೋಡ್ತಕ್ಕಂಥ ವ್ಯವಸ್ಥೆ. ಹೀಗೆ ಹೊಸ ವಿಷಯನ, ಹೊಸ ಪರಿಕಲ್ಪನೆಯನ್ನು ಗವಿಸಿದ್ದೇಶ್ವರ ಮಹಾಸ್ವಾಮಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಜಾತ್ರಾ ಮಹೋತ್ಸವ ಅಂದರೆ ಬರೀ ಉಂಡಿ ಬಜಿ ಮುಚ್ಚಿ ತಿನ್ನೋದಲ್ಲ, ಅವುಗೇನಪ್ಪ ಅಂದ್ರೆ ಬಹಳಷ್ಟಪ್ಪ ಅಂದ್ರೆ ಇದು ಒಳ್ಳೆಯ ಒಂದು ಕಾರ್ಯ ಮಾಡ್ತಕ್ಕಂಥ ವ್ಯವಸ್ಥೆ ಗವಿಸಿದ್ದೇಶ್ವರ ಮಹಾಸ್ವಾಮಿ ಆಗಿದೆ. ಈಗ ಹಸಿದವರಿಗೆ ಅನ್ನ, ಬೆಳೆಯುವ ಎಳೆಯರಿಗೆ ಬೆಳಕು ಪರಿಚಯಿಸುವ ಅಕ್ಷರ, ಬಳಲುವವನಿಗೆ ಆಯುರ್ವೇದ, ಬದುಕಿನ ಬವಣೆಗಳಲ್ಲಿ ನೊಂದ ಬೆಂದವರಿಗೆ ಆಧ್ಯಾತ್ಮದ ಅಮೃತ ದಾಸೋಹ ನೀಡುವುದು ಶ್ರೀ ಗವಿಮಠ. ಇಂಥ ಗವಿಮಠದ ಪೂಜ್ಯರು ನಿಜವಾಗಿ ಏನಪ್ಪ ಅಂದ್ರೆ ಭಾಳ ಅತ್ಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ. 13 2 ಸಾರಿ ಅಂದರು ಪೀಠಾಧಿಪತಿಗಳಾಗಿ ನೋಡ್ರಿ. ಕೇಳುಗರೆ, ನಿಮ್ಗೆ ಅದ್ಭುತವಾಗಿದ್ದ ಮಾತನ್ನು ಹೇಳ್ತಾ ಇದ್ದೇನೆ. ಪೂಜ್ಯ ಮಹಾಸನಿದ್ರು ತಾರೀಖು 13/12 ತಿಂಗಳ 2002 ಅಧಿಕಾರಕ್ಕೆ ಬಂದರು. ಚಿಕ್ಕ ವಯಸ್ಸು, ಸಣ್ಣ ವಯಸ್ಸು, ಆದರೆ ಇಂದೋರು ಮಲಗಿಲ್ಲ. ಅಂದರೆ ಅರ್ಥ ಏನಂದರೆ ನಿರಂತರವಾಗಿ ಕಾರ್ಯ ಮಾಡ್ತಕ್ಕಂಥ ವ್ಯಕ್ತಿ ಆಗಿದ್ರೆ ಭಾಳಷ್ಟು ಅವರು ಎಂಥ ಅದ್ಭುತ. ನೀವು ಗವಿಮಠಕ್ಕೆ ಬಂದು ನೋಡ್ರಿ. ಕೇಳುಗರೆ, ನೋಡಬೇಕು ನೀವು. ಗವಿಮಠದಪ್ಪ ಅಂದ್ರೆ ಎಲ್ಲಗೆ ಕಲ್ಲು ಹಾಸು, ಬಂಡೆ ಹಾಸು, ಎಲ್ಲಿ ಎಲ್ಲ ಕಡೆ ಕ್ಲೀನ್, ಎಲ್ಲ ವ್ಯವಸ್ಥೆ. ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಗವಿಮಠ ಜಾತ್ರಾ ಮಹೋತ್ಸವದ ಕಲ್ಪನೆ ನಿಮಗೆ ಗವಿಮಠಕ್ಕೆ ಹೋದ ತಕ್ಕಣಪ್ಪ ಅಂದ್ರೆ ಗವಿಮಠಕ್ಕೆ ಭಾಳ ಮಂದಿ ಗುರ್ತಾಗೋದಿಲ್ಲ. ಅಷ್ಟು ಬದಲಾವಣೆ ಆಗಿದೆ. ಯಾಕಂದರೆ ವ್ಯವಸ್ಥೆ. ಸರ್, ಗವಿಮಠ ಅಂದರೆ ಬರೀ ಕಲ್ಲು ಮೇಲೆ ನಿಂತಿಲ್ಲ, ಭಕ್ತಿಯ ಮೇಲೆ ನಿಂತಿದೆ. ಇವತ್ತು ಮಠದೊಳಗೆ 18 ಮಂದಿ ಸ್ವಾಮಿಗಳಾಗಿದ್ದಾರೆ. ಆ ಗವಿಮಠದಲ್ಲಿ ಏನಪ್ಪ ಅಂದರೆ 9 ಮಂದಿ ಸ್ವಾಮಿಗಳಲ್ಲಿ ಗದ್ದಿಗಳದು. ಅಲ್ಲಿ ನಾವು ನಮಸ್ಕಾರ ಮಾಡ್ತಕ್ಕಂಥದ್ದು, ಕಾಯ ಬರ್ತಕ್ಕಂಥ ಜಾತ್ರಾ ಮಹೋತ್ಸವ ಆಗೋದು 11ನೇ ಮಹಾಸ್ವಾಮಿ ಗದ್ದಿಗೆ. ಅದು ಕರ್ತೃ ಗದ್ದಿಗೆ ಅಂತ ಇವತ್ತು ದಿವಸ ಎಲ್ಲ ಜನಜನಿತವಾಗಿದೆ. ಇವತ್ತು ದಿವಸ 2025 ಇಸ್ವಿಯೊಳಗೆ ಅದ್ಭುತವಾದ ಕಾರ್ಯಕ್ರಮವನ್ನು ಪೂಜ್ಯ ಮಾತ್ರ ಹಮ್ಮಿಕೊಂಡಿದ್ದಾರೆ. ಇವರ ಕಲ್ಪನೆ ನಾವು ಸಾಕಾರ ಮಾಡಬೇಕಾಗಿದೆ.
2020 ಅಂಗಾಂಗ ಜೋಡಣೆ ಅಂತ ಬಹಳ ಕಾರ್ಯಕ್ರಮ. ಕಿವಿ, ಕಣ್ಣ, ಮೂಗ ಯಾರಿಗೆ ಅನ್ನೋ ತೊಂದರೆ ಇದೆ ಅವ್ರ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಪೂಜೆ ಮಾಡಿದ್ದಾರೆ. 2020 ಜಾತ್ರಾ ಮಹೋತ್ಸವ ಇದೇ ತಿಂಗಳ ಜನವರಿ 15ರಂದು ನಡೀತಾ ಇದೆ. ಪ್ಲಾಸ್ಟಿಕ್ ಸರ್ಜರಿ ಅಂತ ತಾವೆಲ್ಲ ಕೇಳಿದ್ರಿ. ಅದರ ಬಗ್ಗೆ ಹೇಳ್ಬೇಕಂದ್ರೆ ಅಂಗಾಂಗ ಕಸಿ ಮಾಡ್ತಕ್ಕಂಥರ ಏನಂದರೆ ಮೊದಲು ಕಸಿ ಮಾಡ ಅಂಗಾಂಗ ಕಸಿ ಪಿತಾಮಹರು ಎನಿಸಿದ ಖ್ಯಾತ ಪಡೆದಿದ್ದಾರೆ ಜೋಸೆಫ್ ಇ ಮರ್ರೆ ಅವ್ರ ಬಗ್ಗೆ ನೀವು ಕೇಳಿದ್ರಿ. ಇವರು 1944-47 ಸಮಯದಲ್ಲಿ ಪೆನ್ಸಿಲ್ವೇನಿಯಾದ ವಿಲೇಜ್ ಫೋರ್ಸ್ ಜನರಲ್ ಆಸ್ಪತ್ರೆಯಲ್ಲಿ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ವಿಭಾಗದಲ್ಲಿ ಕೆಲಸ ಮಾಡುವಾಗ ಸುಟ್ಟ ಗಾಯದಿಂದ ಬರುತ್ತಿದ್ದ ರೋಗಿಯನ್ನು ನೋಡಿ ಆಸಕ್ತಿ ಹೆಚ್ಚಿತ್ತು. ಯುದ್ಧದಲ್ಲಿ ಗಾಯಗೊಂಡು ಸುಟ್ಟು ಅಂಗಾಂಗಗಳನ್ನು ಕಳೆದುಕೊಂಡ ನಿರೂಪವಾಗಿದ್ದ ಯೋಧರಿಗೆ ನೀಡಬೇಕಾಗಿತ್ತು. 22 ವರ್ಷದ ಪೈಲಟ್ ಒಬ್ಬರಿಗೆ 70% ದೇಹ ಸುಟ್ಟು ಹೋಗಿತ್ತು. ಆಸ್ಪತ್ರೆ ದಾಖಲಾದ ಯಾವ ವೈದ್ಯರಿಗೂ ಭರವಸೆ ಇರಲಿಲ್ಲ. ಆದರೆ ಮುಕ್ರಿ ಆತನಿಗೆ 24 ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಗುಣಮುಖವಾಗುವಂತೆ ಮಾಡಿದ್ದಾನೆ. ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಮಹಾ ನಿಪುಣರು ಹಾಗೂ ವಿಶ್ವದ ಮೊದಲ ಕಿಡ್ನಿ ಕಸಿ ಮಾಡಿದವರು ಜೋಸೆಫ್ ಇ ಮರ್ರೆ. ಇವರ ಹೆಸರು ಜಗತ್ತಿನಲ್ಲಿ ಅಂಗಾಂಗ ಕಸಿ ಪಿತಾಮಹರೆಯನ್ನು ಹಂಚಿಕೊಂಡಿದ್ದಾರೆ. ಇರಲಿ, ಅಂಥ ಒಂದು ವ್ಯವಸ್ಥೆಯನ್ನು ಈ ದಿವಸ ನಮ್ಮ ಕೊಪ್ಪ ಜಾತ್ರಾ ಮಹೋತ್ಸವ ಇದೇ ತಾರೀಕು ಜನವರಿ 15ರಂದು ನೆರವೇರ್ತಾ ಇದೆ. ಈ ವರ್ಷ ನೆನಪರ ಅಂಗಾಂಗ ಕಸಿ ಜೋಡಣೆ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಬರೀ ಅಷ್ಟೇ ಇಲ್ಲ ನೋಡಿ, ಸಂಗೀತ ಕೇಳಬೇಕು ನೀವು. ಗಂಗಾವತಿ ಪ್ರಾಣೇಶ್ವರ ಹಾಸ್ಯದ ಚುಟುಕು ಇದೆ. ಬರೀ ಹಾಡು, ನಾಟಕ, ನೃತ್ಯ, ನಿಮಗೆಲ್ಲ ವೈವಿಧ್ಯವಾಗಿರ್ತಕ್ಕ ಕಾರ್ಯಕ್ರಮ. ಬರೀ ಇಲ್ಲಿ ಹಾಡಿಲ್ಲ, ಬರೀ ಭಾಷಣ ಇಲ್ಲ, ಬರೀ ದಾಸೋಹ ಇಲ್ಲ, ಬರೀ ಧರ್ಮ ವೈವಿಧ್ಯವಾಗಿರ್ತ ಕಾರ್ಯಕ್ರಮವನ್ನು ಜಾತ್ರಾ ಮುಖಾಂತರವಾಗಿ ಜಾತ್ರೆಯನ್ನು ಸಮಾಜಮುಖವಾಗಿ ಸಮಾಜಕ್ಕೆ ಒಳಗೊಂಡಂತೆ ಮಾಡ್ತಕ್ಕಂಥ ವ್ಯವಸ್ಥೆ ಅದಿದ್ದರೆ ಕೊಪ್ಪಳ ಗವಿಮಠದ ಪೂಜ್ಯರು ಅನ್ನೋ ಆ ಕಾರಣಕ್ಕಾಗಿ ಕೊಪ್ಪಳ ಗವಿಮಠದ ಜಾತ್ರಾ ಮಹೋತ್ಸವ ಅರ್ಥಪೂರ್ಣವಾಗಿದೆ. ಕೇಳುಗರೆ, ಇದೇ ತಿಂಗಳು ಜನವರಿ 15ನೇ ತಾರೀಕಿನಂದು ಜಾತ್ರಾ ಮಹೋತ್ಸವ ನೆರವೇರ್ತಾ ಇದೆ. ಆ ಕಾರಣಕ್ಕಾಗಿ ತಾವೆಲ್ಲರೂ ಆಗಮಿಸಿ ಆ ಮಹಾಮಹಿಮ ಗವಿಸಿದ್ಧನ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಪುನೀತರಾಗಿ ಜಾತ್ರೆಯನ್ನು ಕಣ್ತುಂಬಿಕೊಳ್ಳಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ನಾನು ಒಬ್ಬ ಗವಿಮಠದ ಪ್ರತಿನಿಧಿಯಾಗಿ, ಒಬ್ಬ ಸೇವಕನಾಗಿ ತಮ್ಮಲ್ಲಿ ಕರೆಯನ್ನು, ವಿನಂತಿಯನ್ನು ಕೊಡ್ತಾ ಇದ್ದೇನೆ. ಎಲ್ಲ ಕೇಳುಗ ಮಹಾಶಯರೇ, ಮತ್ತೊಮ್ಮೆ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಜಾತ್ರೆಗೆ ಬರಬೇಕು, ಜಾತ್ರೆ ನೋಡಬೇಕು. ಇದೇ ತಾರೀಕು ಜನವರಿ 15ರಂದು ಜಾತ್ರಾ ಮಹೋತ್ಸವ ನೆರವೇರ್ತಾ ಇದೆ. ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ, ನಮಸ್ಕಾರ, ವಂದನೆಗಳು. ಇದುವರೆಗೆ ನಾ ಕಂಡಂತೆ ಕೊಪ್ಪಳ ಜಿಲ್ಲಾವಲೋಕನ ಸರಣಿ ರೇಡಿಯೋ ಕಾರ್ಯಕ್ರಮದ 13ನೆಯ ಸಂಚಿಕೆಯಲ್ಲಿ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಕೊಪ್ಪಳ ಸಂಸ್ಥಾನ ಶ್ರೀ ಗವಿಮಠದ ಭವ್ಯ ಪರಂಪರೆಯ ಕುರಿತು ಅನೇಕ ಮಹತ್ವದ ವಿಚಾರಗಳನ್ನ ನಮ್ಮೆಲ್ಲರೊಂದಿಗೆ ಹಂಚಿಕೊಂಡಿರುವಂತಹ ಎಸ್.ಎಂ. ಕಂಬಾಳಿ ಮಠರವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಗ್ರಾಮೀಣ ಭಾರತಿ 90.4 FM ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ, ಕೇಳುಗರೆ, ನಾಳೆ ಮತ್ತೊಂದು ವಿಶೇಷ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿಯಾಗುವೆ. ನಾನು ನಿಮ್ಮ RJ ಲಾವಣ್ಯ. ಸದಾ ಕೇಳ್ತಾ ಇರಿ 90.4 FM ಕಂಪನಾಂಕದಲ್ಲಿ ದೀಪಾ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ. ಕೇಳುಗರೆ, ನಾ ಕಂಡಂತೆ ಕೊಪ್ಪಳ ಜಿಲ್ಲಾವಲೋಕನ ಸರಣಿ ರೇಡಿಯೋ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನ ತಾವುಗಳು ಯೂಟ್ಯೂಬ್ ಚಾನೆಲ್ನಲ್ಲೂ ಸಹ ಕೇಳಬಹುದಾಗಿದೆ. ಹಾಗಾದ್ರೆ ತಪ್ಪದೆ ಗ್ರಾಮೀಣ ಭಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತಷ್ಟು ಕೊಪ್ಪಳದ ಮನಸ್ಸುಗಳಿಗೆ ಶೇರ್ ಮಾಡಿ. ನಮಸ್ಕಾರ.